ಗಬ್ಬು ನಾರುತ್ತಿದೆ ರಾಣೆಬೆನ್ನೂರಿನ ಇಂದಿರಾ ಕ್ಯಾಂಟೀನ್. ಬಾಗಿಲು ಮುರಿದು ವರ್ಷವೇ ಕಳೆದಿದೆ. ಶೌಚಾಲಯವಂತೂ ದೇವರಿಗೆ ಪ್ರೀತಿ. ದುರ್ನಾತದಲ್ಲಿ ಊಟ ಮಾಡುವ ಪರಿಸ್ಥಿತಿ ಗ್ರಾಹಕರದ್ದು. ಮಹಿಳಾ ಸಿಬ್ಬಂದಿಗಳಿಗೂ ಇದೇ ಗಬ್ಬು ನಾರುವ ಶೌಚಾಲಯವೇ ಗತಿ. ಮುರಿದ ಬಾಗಿಲು, ಚಿಲಕಗಳಿಲ್ಲ. ಸಾರ್ವಜನಿಕ ಶೌಚಾಲಯಕ್ಕಿಂತಲೂ ದುಸ್ಥಿತಿಯಲ್ಲಿದೆ ರಾಣೆಬೆನ್ನೂರಿನ ಇಂದಿರಾ ಕ್ಯಾಂಟೀನ್. ಶಾಸಕರು ನೋಡಲೇಬೇಕಾದ ಸ್ಟೋರಿ ಇದು. ಇಂದಿರಾ ಕ್ಯಾಂಟೀನ್ನ ದುಸ್ಥಿತಿ ಎಷ್ಟರ ಮಟ್ಟಿಗೆ ಹಾಳಾಗಿದೆಯಾ? ರಾಣೆಬೆನ್ನೂರಿನ ಪಿಬಿ ರಸ್ತೆಯಲ್ಲಿರುವ ಹಾವೇರಿ ಮಾರ್ಗದಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ ಈಗ ಗಬ್ಬು ನಾರ್ತಿದೆ. ನಗರದ ಇಂದಿರಾ ಕ್ಯಾಂಟೀನ್ನಲ್ಲಿ ಬಡವರು, ಹಸಿದವರು ಊಟಕ್ಕಾಗಿ ಪ್ರತಿನಿತ್ಯ ಬರ್ತಾರೆ. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಗ್ರಾಹಕರಂತೂ ಇದ್ದೇ ಇರ್ತಾರೆ. ಆದರೆ ಇಲ್ಲಿನ ಇಂದಿರಾ ಕ್ಯಾಂಟೀನ್ನ ಸ್ಥಿತಿ ಮಾತ್ರ ಶೋಚನೀಯವಾಗಿದೆ. ಇಂದಿರಾ ಕ್ಯಾಂಟೀನ್ನ ಬಾಗಿಲಂತೂ ಮುರಿದು ಹಾಳಾಗಿದೆ. ಶೌಚಾಲಯವಂತೂ ದೇವರಿಗೆ ಪ್ರೀತಿ. ಅದೆಷ್ಟರ ಮಟ್ಟಿಗೆ ಗಬ್ಬೆದ್ದು ನಾರ್ತಾ ಇದೆ ಅಂದ್ರೆ ಈ ದೃಶ್ಯಗಳನ್ನ ನೀವು ನೋಡ್ತಾ ಹೋಗ್ಬೋದು. ಯಾವುದೋ ಸುಲಭ ಶೌಚಾಲಯ ಇದಕ್ಕಿಂತಾನು ಎಷ್ಟೋ ಕ್ಲೀನ್ ಆಗಿರುತ್ತೇನೋ ಅನ್ಸುವಷ್ಟರ ಮಟ್ಟಿಗೆ ಈ ಶೌಚಾಲಯ ಗಬ್ಬೆದ್ದು ನಾರ್ತಿದೆ. ಈ ಶೌಚಾಲಯದ ಬಾಗಿಲುಗಳಿಗೆ ಚಿಲಕವೂ ಇಲ್ಲ, ಬಾಗಿಲಂತೂ ನೆಟ್ಟಗೂ ಇಲ್ಲ. ಎಂಟ್ರೆನ್ಸ್ ಬಾಗಿಲು ಕೂಡ ಮುರಿದು ತೂತು ಬಿದ್ದಿದೆ. ಇಲ್ಲಿಯೇ ವಾಸ ಮಾಡುವಂತಹ ಸಿಬ್ಬಂದಿಗಳು, ಮಹಿಳಾ ಸಿಬ್ಬಂದಿಗಳು ಸಹ ಇದೇ ಶೌಚಾಲಯವನ್ನ ಬಳಸುವಂತಹ ದುಸ್ಥಿತಿ ಇದೆ. ಇಲ್ಲಿಗೆ ಬರುವ ಗ್ರಾಹಕರು ಈ ಗಬ್ಬೆದ್ದು ನಾರುತ್ತಿರುವ ವಾತಾವರಣದಲ್ಲಿ ಊಟ ಮಾಡುವಂತಹ ಪರಿಸ್ಥಿತಿ ಈಗ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣೆಬೆನ್ನೂರು. ಎಸ್ ವೀಕ್ಷಕರೇ, ಇವತ್ತು ನಾನಿದ್ದೇನೆ ರಾಣೆಬೆನ್ನೂರು ನಗರದಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ ಮುಂಭಾಗದಲ್ಲಿ. ಹಸಿದವರಿಗಾಗಿ, ಬಡವರಿಗಾಗಿ ಅಂತಾನೆ ಶುರುವಾಗಿರುವಂತಹ ಇಂದಿರಾ ಕ್ಯಾಂಟೀನ್ ದುಸ್ಥಿತಿ ಇವತ್ತು ಯಾವ ಹಂತ ತಲುಪಿದೆ ಅಂತ ನಾನು ಇವತ್ತು ತೋರಿಸ್ತಾ ಹೋಗ್ತೀನಿ. ಇಂದಿರಾ ಕ್ಯಾಂಟೀನ್ ಈ ಸ್ವಚ್ಛತೆ ಇಲ್ಲ. ಯಾಕೆ ಗೊತ್ತಾ, ನಾನು ತೋರಿಸ್ತಾ ಹೋಗ್ತೀನಿ ದೃಶ್ಯಗಳನ್ನ. ಯಾವ ರೀತಿಯಾಗಿ ಇಂದಿರಾ ಕ್ಯಾಂಟೀನ್ ಇರೋ ಶೌಚಾಲಯ ಇದೆ, ಇಂದಿರಾ ಕ್ಯಾಂಟೀನ್ ಇರುವ ಮುಂಭಾಗದ ಡೋರ್ ಯಾವ ರೀತಿಯಾಗಿದೆ, ಆ ಡೋರಲ್ಲಿ ಕಿಂಡಿಗಳು ಯಾವ ರೀತಿಯಾಗಿದೆ, ಎಷ್ಟರ ಮಟ್ಟಿಗೆ ಈ ಇಂದಿರಾ ಕ್ಯಾಂಟೀನ್ ಅನ್ನ ಮೇಂಟೈನ್ ಮಾಡಿದ್ದಾರೆ ನಾನೀಗ ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು ನೀವು ದೃಶ್ಯಾವಳಿಗಳಲ್ಲಿ. ನನ್ನ ಬಲಭಾಗದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಏನಿದು ಡೋರು ಪೂರ್ತಿಯಾಗಿ ಒಡೆದು ಹೋಗಿರುವಂಥದ್ದು ಇಂದಿರಾ ಕ್ಯಾಂಟೀನ್ನ ದುಸ್ಥಿತಿ ಇದು. ಅಷ್ಟೇ ಅಲ್ಲ, ಸ್ವಚ್ಛತೆಯನ್ನ ಇಂದಿರಾ ಕ್ಯಾಂಟೀನ್ ಒಳಗಡೆ ಮೇಂಟೈನ್ ಮಾಡಿದ್ದಾರೆ. ಆದರೆ ಕ್ಯಾಂಟೀನ್ನ ಹೊರಭಾಗದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗ್ಬೋದು. ಶೌಚಾಲಯಗಳು ಸಾರ್ವಜನಿಕ ಸುಲಭ ಶೌಚಾಲಯಕ್ಕಿಂತಲೂ ಕೀಳ ಮಟ್ಟದಲ್ಲಿರುವಂತಹ ಶೌಚಾಲಯ. ಇಲ್ಲಿ ಸಿಬ್ಬಂದಿಗಳು ಹೆಣ್ಣು ಮಕ್ಕಳಿದ್ದಾರೆ, ಗಂಡು ಮಕ್ಕಳು ಇದ್ದಾರೆ. ಅವರು ಬಳಸೋದಕ್ಕೆ ಇಲ್ಲಿ ಒಂದು ಸಾರ್ವಜನಿಕ ಶೌಚಾಲಯಕ್ಕಿಂತಲೂ ಕೆಟ್ಟ ದುಸ್ಥಿತಿಯಲ್ಲಿರುವಂತಹ ಶೌಚಾಲಯ ಇದೆ. ಸರಿಯಾಗಿ ಬಾಗಿಲುಗಳಿಲ್ಲ, ಕಿಂಡಿ ಪೂರ್ತಿ ಯಾವ ರೀತಿಯಾಗಿದೆ ಅದರ ದೃಶ್ಯಗಳನ್ನು ನಾನು ತೋರಿಸ್ತಾ ಹೋಗ್ತೀನಿ. ನಾನು ಅದನ್ನು ಕಣ್ಣಿಂದ ನೋಡೋಕ್ಕೂ ಕೂಡ ನನಗೆ ಒಂದು ಸೆಕೆಂಡ್ ಸಾಧ್ಯವಾಗಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಇಲ್ಲಿ ಸಿಬ್ಬಂದಿಗಳು ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಬರುವಂಥ ಸಾರ್ವಜನಿಕರಿಗೆ ಇಂತಹ ಪರಿಸ್ಥಿತಿಯಲ್ಲಿ ಈ ಶೌಚಾಲಯವನ್ನು ಉಪಯೋಗಿಸುವಂತಹ ದುಸ್ಥಿತಿ ಇದೆ. ಬನ್ನಿ ನನಗೆ ತೋರಿಸ್ತಾ ಹೋಗ್ತೀನಿ. ಇದು ನಾನೀಗ ಈ ಇಂದಿರಾ ಕ್ಯಾಂಟೀನ್ ಶೌಚಾಲಯದ ಮುಂಭಾಗದಲ್ಲಿ ಇದ್ದೀನಿ. ನಾನು ತೋರಿಸ್ತಾ ಹೋಗ್ತೀನಿ ಈಗ ಕ್ಯಾಂಟೀನ್ನ ಈ ಶೌಚಾಲಯ ಎಷ್ಟು ಸುಸಜ್ಜಿತವಾಗಿ, ಎಷ್ಟು ಸ್ವಚ್ಛತೆ ಆಗಿದೆ ಅನ್ನೋದನ್ನು ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ ಒಳಗೆ ಬಂದರೆ ಕಾಲಿಟ್ರೆ ಯಾವುದೋ ಸರ್ವ ರೋಗಗಳು ಅವನಿಗೆ ಬರ್ಬೋದು ಅನ್ಸುತ್ತೆ. ಎಷ್ಟು ಕೆಟ್ಟದಾಗಿ, ಎಷ್ಟು ಗಲೀಜಾಗಿ, ಬಳಸೋದಕ್ಕೆ ನೀರಿಲ್ಲ, ಅದಕ್ಕೊಂದು ಕದಗಳಿಲ್ಲ, ಕದಗಳಿಗೊಂದು ಚಿಲಕಗಳಿಲ್ಲ. ಇಷ್ಟು ದುಸ್ಥಿತಿಯಲ್ಲಿ ಇವತ್ತು ಇಂದಿರಾ ಕ್ಯಾಂಟೀನ್ ನಡೆಸ್ತಾ ಇದೆ ಸರ್ಕಾರ ಅಂತಾನೆ ಹೇಳ್ಬೋದು. ಈ ಶೌಚಾಲಯಗಳನ್ನು ಸರ್ಕಾರ ಆದಷ್ಟು ಬೇಗ ಟೆಂಡರ್ ತಗೊಂಡವರು ಸರಿ ಮಾಡಬೇಕು. ಈ ಶೌಚಾಲಯ ನೀವು ನೋಡ್ತಾ ಹೋಗ್ಬೋದು. ಈ ಶೌಚಾಲಯದಲ್ಲಿ ಹೆಣ್ಣು ಮಕ್ಕಳು ಬಳಸೋದಕ್ಕೆ ಸಾಧ್ಯನಾ, ಇಲ್ಲಿರೋ ಸಿಬ್ಬಂದಿಗಳು ಬಳಸೋದಕ್ಕೆ ಸಾಧ್ಯನಾ, ಈ ಶೌಚಾಲಯಕ್ಕೆ ಬಳಸೋದಕ್ಕೆ ಇಲ್ಲಿ ಬರುವಂತಹ ಗ್ರಾಹಕರಿಗೆ ಸಾಧ್ಯನಾ? ಎಷ್ಟು ದರಿದ್ರವಾದ ಸ್ಥಿತಿಯಲ್ಲಿ ಈ ಇಂದಿರಾ ಕ್ಯಾಂಟೀನ್ ಇವತ್ತು ನಿರ್ಮಾಣ ಆಗ್ತಿದೆ. ಊಟ ಮಾಡೋದಕ್ಕೆ ಬರೋರಿಗೆ ಗಬ್ಬು ನಾರ್ತಾ ಇದೆ ಈ ಶೌಚಾಲಯ. ಇಂತಹ ಸ್ಥಿತಿಯಲ್ಲಿ ಇವತ್ತು ಇಂದಿರಾ ಕ್ಯಾಂಟೀನ್ ಇದೆ. ಇದು ರಾಣೆಬೆನ್ನೂರು ನಗರದ ಪಿಬಿ ರಸ್ತೆಯಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಜೊತೆ ಸಂಗೀತ ರಂಗನಾಥ್, ರಾಣೆಬೆನ್ನೂರು.